ಆಚೆ ಕಡೆ ಜನಕ್ಕೆ ಆ ಮನೇಲಿ ರಕ್ಷಿತಾ ಹೆಂಗಿದ್ದಾಳೋ ಅದು ತುಂಬ ಇಷ್ಟ ಆಗಿತ್ತು. ರಕ್ಷಿತಾಗೋಸ್ಕರ ಬಿಗ್ ಬಾಸ್ ನೋಡೋಕೆ ಸುಮಾರು ಜನ ಇದ್ದರು, ಕಾಯ್ತಾ ಇದ್ರು ಬಿಗ್ ಬಾಸ್ಗೆ. ಈಗ ನೋಡಿ ಬಿಗ್ ಬಾಸ್ ಏನಾಗೈತೆ ಅಂದ್ಬಿಟ್ಟು ಒಂದು ಮನೇಲಿ ಎಲಿಮಿನೇಷನ್ ಮಾಡಬೇಕು ಅಂದ್ಬಿಟ್ಟು ಅದೇ ಒಂದು ಎಪಿಸೋಡ್ ಮಾಡಾಕ್ತಾರೆ. ಕೊನೆ ಆಗ್ತಾ ಆಗ್ತಾ ಬಿಗ್ ಬಾಸ್ ನೋಡೋ ಇಂಟ್ರೆಸ್ಟೇ ಇಲ್ದಿರ ಆಗ್ಬಿಟ್ಟೈತೆ. ಮೊದಲು ಆ ಮನೆಯವರೆಲ್ಲ ಹೊರಗಡೆ ಹೇಗಿದ್ರೋ ಅದೇ ರೀತಿ ಆಡ್ತಾಯಿದ್ರು. ಮನೆ ಒಳಗಡೆ ಗಿಲ್ಲಿದು ಮತ್ತು ಅಶ್ವಿನಿ ಜಗಳ ಆಗಿರ್ಬೋದು, ಕಾವ್ಯದು ಗಿಲ್ಲಿದು ಫ್ರೆಂಡ್ಶಿಪ್ಪು, ಗೀತಾ ಗಿಲ್ಲಿ ರಘು ಬಾಂಡು ಇದೆಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿತ್ತು ಮೊದಲು. ಈಗ ಅಶ್ವಿನಿದು ಗಿಲ್ಲಿದು ಜಗಳ ಇಲ್ಲ, ಮೊದಲು ಥರ ಏನಂದ್ರೂ ಏನೂ ಇಲ್ಲ. ಇವಾಗ ಅವ್ರವ್ರು ಹೆಂಗಿರ್ತಾರೋ ಹಂಗೆ ಬಿಟ್ಬಿಡ್ಬೇಕು ಆ ಮನೇಲಿ ಆಟ ಆಡೋದಕ್ಕೆ. ಹಂಗಂದ್ಬಿಟ್ಟು ನೀವು ಜೋಡಿಗಳು ಚೆನ್ನಾಗಿಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂದ್ಬಿಟ್ಟು ಕೆಡ್ಸೋಕೆ ಹೋಗ್ಬಾರ್ದು. ಈ ಥರ ಮೊದಲಿಂದನೂ ಈ ಬಿಗ್ ಬಾಸ್ ಇದ್ದಿದ್ರೆ ಇಷ್ಟು ಕ್ರೇಜ್ ಬರ್ತಾನೆ ಇರಲಿಲ್ಲ. ಚೆನ್ನಾಗಿ ಆಡ್ತಾ ಇರೋರನ್ನ ಈ ಬಿಗ್ ಬಾಸ್ ಅವರೇ ಹಾಳು ಮಾಡ್ಕೊತಾವ್ರೆ. ನೋಡ್ರಿ, ಗಿಲ್ಲಿ ಅಶ್ವಿನಿಗೆ ಒಳ್ಳೇದು ಹೇಳ್ತಾ ಇದ್ದಾನೆ, ಅಶ್ವಿನಿ ಗಿಲ್ಲಿಗೆ ಒಳ್ಳೇದು ಹೇಳ್ತಾವಳೆ. ಇವತ್ತು ಗಿಲ್ಲಿ ಅಶ್ವಿನಿಗೆ ಹೇಳ್ತಾ ಇದ್ದಾನೆ, ನೀವು ದೊಡ್ಡವರು, ನಿಮ್ಮನ್ನು ಏಕವಚನದಲ್ಲಿ ಮಾತಾಡಿದ್ದು ತಪ್ಪಾಯಿತು ಅಂತ ಕೇಳ್ತಾವನೆ. ಅಶ್ವಿನಿನೂ ಅದೇ ರೀತಿ ಕೇಳ್ತಾವಳೆ. ನಿನ್ನಿಂದ ಪಾಠ ಕಲಿತೆ ಅಂದ್ಬಿಟ್ಟು ಅಶ್ವಿನಿ ಹೇಳ್ತಿದ್ದಾಳೆ. ಬಿಗ್ ಬಾಸ್ ಏನಾದರೂ ಈ ಥರ ಇದ್ದಿದ್ರೆ ಬಿಗ್ ಬಾಸ್ನ ಯಾರೂ ನೋಡ್ತಾನೆ ಇರಲಿಲ್ಲ. ಮೊದಲು ಅವ್ರು ಜಗಳ ಆಡೋದು ಅದೇ ನೋಡೋಕೆ ಒಂಥರ ಚೆನ್ನಾಗಿತ್ತು. ಅಶ್ವಿನಿ ಏಕವಚನಾಗಿ ಮಾತಾಡೋದು ಟ್ರಿಗರ್ ಮಾಡೋದು ಮಾಡ್ತಾಯಿದ್ಲು. ಗಿಲ್ಲಿನೂ ಅದಕ್ಕೆ ಒಳ್ಳೊಳ್ಳೆ ಕೌಂಟ್ರ್ ಕೊಡ್ತಾಯಿದ್ದ. ಅಷ್ಟು ಚೆನ್ನಾಗಿ ನಡೀತಾ ಇದ್ದಿದ್ದು ಬಿಗ್ ಬಾಸು. ವಾರ ವಾರ ಸುದೀಪ್ ಅವ್ರು ಬಂದೇ ಕೆಡಿಸ್ಬಿಟ್ಟು ಈ ಬಿಗ್ ಬಾಸ್ನ. ಯಾಕಂದರೆ ಆಚೆ ನಮಗೆಲ್ಲ ರಕ್ಷಿತಾದು ಗಿಲ್ಲಿದು ರಘು ಬಾಂಡ್ ಚೆನ್ನಾಗಿತ್ತು, ಅದನ್ನು ಸುದೀಪ್ ಅವರೇ ಕೆಡಿಸಿದ್ರು. ಮತ್ತು ಗಿಲ್ಲಿದು ಕಾವ್ಯದು ತುಂಬ ಚೆನ್ನಾಗಿತ್ತು, ಅದನ್ನು ಕೆಡಿಸಿದ್ರು. ಜನಗಳಿಗೆ ಯಾವುದು ಇಷ್ಟ ಆಗ್ತಾಯಿತ್ತೋ ಅದನ್ನು ಬಿಗ್ ಬಾಸ್ ಅವರೇ ಕೆಡಿಸಿದ್ರು. ಇವಾಗ ಈ ಬಿಗ್ ಬಾಸ್ ಏನು ಮಾಡ್ತಾವೆ ಅಂದರೆ, ಯಾರು ಚೆನ್ನಾಗಿದ್ರು ಅವ್ರನ್ನ ದೂರ ಮಾಡಿಬಿಟ್ಟು ಯಾರು ಚೆನ್ನಾಗಿಲ್ಲೋ ಅವ್ರನ್ನ ಒಂದು ಮಾಡ್ತಾವನೆ. ಎಲ್ಲರೂ ಈ ಮನೇಲಿ ಧನುಷ್ ಆಗಕ್ಕೆ ನೋಡ್ತಾವ್ರೆ. ಈ ಧನುಷ್ ಹೆಂಗೆ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ಹೊರಗಡೆ ಎಲ್ಲರ ಹತ್ರ ಒಳ್ಳೆಯವನ ಥರ ಮಾಡ್ತಾನೋ ಹಂಗೆ ಮಾಡ್ತಾವ್ರೆ ಎಲ್ಲರೂ. ಇವಾಗ ಈ ಧನುಷ್ ಥರನೇ ಎಲ್ಲರೂ ಆಗ್ಬಿಟ್ಟಿದ್ರೆ ಬಿಗ್ ಬಾಸ್ ಯಾರು ನೋಡ್ತಾಯಿದ್ರು? ಯಾವಾಗಲೋ ಕಳಿಸ್ಬೇಕಾಗಿದ್ದ ಧನುಷ್ನ ಇವ್ರು ಇನ್ನೂ ಇಕ್ಕೊಂಬಂದವ್ರೆ. ಜಾನ್ವಿ ಹೇಳಿದ್ಲಲ್ಲ ಕಲರ್ಸ್ ಕನ್ನಡ ಅವ್ರನ್ನ ಸೇವ್ ಮಾಡ್ತಾಳೆ ಅಂದ್ಬಿಟ್ಟು. ಅಷ್ಟು ಚೆನ್ನಾಗಿ ಆಡ್ತಾ ಇರೋ ಜಾನ್ವಿ ಹೋದ್ಲು. ಧ್ರುವಂತ್ ಹೌದಾ? ಧನುಷ್ಗಿಂತ ಏನು ಧ್ರುವಂತ್ ಏನು ಕಮ್ಮಿ ಆಗಿರಲಿಲ್ಲ. ಧ್ರುವಂತು ಆ ಮನೇಲಿ ಆಡಿರೋ 20% ಕೂಡ ಒಂದು ಧನುಷ್ ಆಡ್ತಾ ಇಲ್ಲ. ಇದನ್ನು ನೋಡಿ ನಗಿಬೇಕೋ ಅಳಬೇಕೋ ಗೊತ್ತಾಗ್ತಾ ಇಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಬಂದಿದೆ ಅಂತ ನಾನು ಹೇಳ್ತೀನಿ, ಯಾರು ವಿನ್ ಆಗ್ತಾರೆ ಅಂದ್ಬಿಟ್ಟು. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.